ಅದರಿಂದ ನಾವೇನ್ ಮಾಡೋಣ ಅಂದ್ರೆ ಇದು ಅತ್ಯಂತ ಶುಭದಾಯಕವಾಗಿರುವಂಥ ದಸರಾ. ಈ ಸರಿ ದಸರಾ ಈ ಬಾರಿ ದಸರಾದಲ್ಲಿ ಪಾಲ್ಗೊಳ್ಳಿ, ಅದರ ಜೊತೆಗೆ ದಸರಾವನ್ನ ಆಚರಣೆ ಮಾಡಿ. ಅದರಿಂದ ಅತ್ಯಂತ ಶುಭ ಫಲಗಳು, ಜೊತೆಗೆ ವೈಯಕ್ತಿಕವಾಗಿ ಕೂಡ ನಿಮ್ಮ ಅನೇಕ ಸಂಕಷ್ಟಗಳು ದೂರ ಆಗ್ತದೆ, ಅನೇಕ ಸಮಸ್ಯೆಗಳು ದೂರ ಆಗ್ತದೆ. ಮತ್ತು ಈ ಬಾರಿಯ ಸಾಮೂಹಿಕ ಆಚರಣೆಯಿಂದ ನಮ್ಮ ಪ್ರಾಂತ್ಯದಲ್ಲಿ ನಡೀತಾ ಇರುವಂತಹ ಅನೇಕ ದುರ್ಘಟನೆಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ, ಪ್ರಕೃತಿ ವಿಕೋಪಗಳು ಕಮ್ಮಿ ಆಗ್ತದೆ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ತಿಳ್ಕೊಬೇಕು. ವಿಶೇಷ ಆಚರಣೆಗಳನ್ನ ಮಾಡ್ಬೋದಾ? ಅಮ್ಮನವರು 3 ದಿನ ಶಕ್ತಿಯನ್ನು, 3 ದಿನ ಲಕ್ಷ್ಮಿಯನ್ನು, 3 ದಿನ ಸರಸ್ವತಿಯನ್ನು ಪೂಜೆ ಮಾಡುವ ವಿಶೇಷ ಕಾಲಘಟ್ಟ, ಶಕ್ತಿಯ ಕಾಲಘಟ್ಟ ಇದು. ಯಾಕಂದ್ರೆ ಈ ಮಾಸಗಳಿದೆಯಲ್ಲ, ಈ ನವರಾತ್ರಿ ಅನ್ನುವಂಥದ್ದು ಅನೇಕ ಶಕ್ತಿ ಪೀಠಗಳು ಪೂಜೆ ಆಗುವಂಥದ್ದು, ಅನೇಕ ಶಕ್ತಿಯರ ಶಕ್ತಿ ಸ್ವರೂಪವಾಗಿ ಇಲ್ಲಿ ನಾವು ಚಾಮುಂಡಿಯನ್ನು ನೋಡ್ತೀವಿ. ಅದರಿಂದ ಈ ಕಾಲಘಟ್ಟ, ಈ 9 ದಿನದ ದಿನಗಳೇನಿದೆ, ಇದು ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು. ಈ ಬಾರಿ 10, 11 ಆಗ್ತಾ ಇದೆ, ವೃದ್ಧಿ ಆಗ್ತಾ ಇದೆ. ಅದರಿಂದ ಎಲ್ಲ ರೀತಿಯ ಪಾಪಗಳು ನಿವಾರಣೆ ಆಗ್ತದೆ, ಸಂಕಷ್ಟಗಳು ನಿವಾರಣೆ ಆಗ್ತದೆ. ಅದರಿಂದ ಈ ಬಾರಿಯ ದಸರಾ ಅತ್ಯಂತ ವಿಶೇಷವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ.